ಹಲೋ ಎಲ್ರಿಗೂ. ರುಚಿಕರವಾಗಿ ಹಾಗೂ ಸುಲಭವಾಗಿ ಮಾಡುವಂತಹ ರಸಮನ್ನು ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿಬಿಟ್ಟು 2 ಚಮಚ ತೊಗರಿಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದು ಕಲರ್ ಚೇಂಜ್ ಆಗಬೇಕು ಅಷ್ಟರವರೆಗೆ ಫ್ರೈ ಮಾಡಿ. ನಿಮಗೆ ರಸಮ್ ಪೌಡರ್ ಏನು ಇಲ್ಲದಿದ್ದರೆ ಈ ಥರ ಮಾಡ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗುತ್ತೆ. ಅದಾದ ನಂತರ ಅದೇ ಎಣ್ಣೆಗೆ 3 ಒಣಮೆಣಸು ಹಾಕಿ ಒಂದು ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಕರಿಮೆಣಸು ಹಾಕಿ ಅದಾದ ನಂತರ ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕಿ ಒಂದು 1/4 ಚಮಚದಷ್ಟು ಜೀರಿಗೆ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಮಧ್ಯಮ ಉರಿಯಲ್ಲಿಡಿ, ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ. ಅದಾದ ನಂತರ ಕರಿಬೇವಿನ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಅದಾದ ನಂತರ ಟರ್ಮರಿಕ್ ಪೌಡರ್ ಅರಿಶಿಣ ಹುಡಿ ಸೇರಿಸಿ ಗ್ಯಾಸ್ ಆಫ್ ಮಾಡಿಬಿಡಿ, ಅದು ಇಲ್ಲದಿದ್ದರೆ ಒಂಥರ ಸುಟ್ಟು ಹೋದಂಗಾಗುತ್ತೆ ಅದಕ್ಕೆ. ಇದಾದ ಮೇಲೆ ಈಗ ಫ್ರೈ ಮಾಡಿರುವಂತಹ ಮಿಶ್ರಣ ಏನಿದೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಉರಿದೆಲ್ಲ ಸಾಮಗ್ರಿಗಳನ್ನು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ಫೈನ್ ಪೇಸ್ಟ್ ಆಗಲಿ ಅದು. ನೋಡಿ ಈ ಥರ ಚೆನ್ನಾಗಿ ರುಬ್ಬಿ ಇಡ್ದೇನಿಲ್ಲಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಇದಾದ ನಂತರ ನೀವು ಆ ಬನಲೆ ಇದೆಯಲ್ಲ, ಯಾವುದು ಕಾಯಿಸಿದ್ರಿ ರೋಸ್ಟ್ ಮಾಡಿದ್ರಿ ಎಲ್ಲವನ್ನು, ಅದಕ್ಕೇ 1-2 ಲೋಟ ನೀರು ಹಾಕಿಬಿಟ್ಟು 3 ಟೊಮ್ಯಾಟೊ ಹಣ್ಣನ್ನು ಬೇಯೋದಕ್ಕೆ ಬಿಡಿ. ಚೆನ್ನಾಗಿ ಬೇಯಬೇಕು ಟೊಮ್ಯಾಟೊ ಹಣ್ಣು. ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಇದು. ಇದಾದ ನಂತರ ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಇದಾದ ನಂತರ ಅಲ್ಲೇ ಸ್ಮ್ಯಾಶ್ ಮಾಡಿಬಿಡಿ, ಅದನ್ನು ಜಜ್ಜಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಎಲ್ಲ ಟೊಮೆಟೊ ಹಣ್ಣನ್ನು. ಅದು ಬೇಕಿದ್ರೆ ಮೇಲೆ ಅದನ್ನು ಟೊಮ್ಯಾಟೊ ತುದಿ ಅದನ್ನು ತೆಗಿಬೋದು. ಅದಾದ ನಂತರ ಈಗ ನೋಡಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ರುಬ್ಬಿರುವಂತಹ ಮಸಾಲೆಯನ್ನು ಅದಕ್ಕೆ ಹಾಕಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಅದು ಮತ್ತೆ ಬೇಕಾದಷ್ಟು ನೀರು ಸೇರಿಸಿ. ನೀವು ಮಿಕ್ಸಿಯಲ್ಲಿ ರುಬ್ಬಿರ್ತೀರಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ. ನೋಡಿ ಚೆನ್ನಾಗಿ ಕುದಿದಿದೆ ಇದು ಈಗ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಾದ ನಂತರ ಕೊನೆಗೆ ಒಗ್ಗರಣೆ ಕೊಡಿ. ಸಾಸಿವೆ ಮತ್ತು ಕರಿಬೇವಿನ ಎಲೆಯಲ್ಲಿ ಒಗ್ಗರಣೆ ಕೊಡಿ. ಬೇಕಿದ್ದರೆ ಬೆಳ್ಳುಳ್ಳಿಯನ್ನು 4 ಜಜ್ಜಿ ಹಾಕ್ಬೋದು ಅದಕ್ಕೆ. ಇಷ್ಟೇ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಇದು ವೈಟ್ ರೈಸ್ಗೆ ಅನ್ನಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ, ಟೇಸ್ಟಿ ಆಗುತ್ತೆ, ಹುಳಿಯಾಗಿ. ಒಮ್ಮೆ ಟ್ರೈ ಮಾಡಿ ನೋಡಿ. ರಸಮ್ ಯಾವತ್ತು ತೆಳು ಇದ್ರೇ ಚೆಂದ, ಸ್ವಲ್ಪ ತೆಳುವೇ ಮಾಡಿ. ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.